ಈಗ ಸಭೆ ಆಗಿದೆ, ಬಹಳ ಹೊತ್ತು ಸಭೆ ಮಾಡಿದಿರಿ. ಏನು ಸರ್ ಬೆಂಗಳೂರು ಗ್ರಾಮಾಂತರ ಸ್ಟ್ರಾಟಜಿ? ಇಲ್ಲ, ಸ್ಟ್ರಾಟಜಿ ಏನಿಲ್ಲ, ಚುನಾವಣೆಗೆ ಗೆಲ್ಲಬೇಕು. ನಮ್ಮ NDA ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ BJP ಮತ್ತು JDSನ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳ ಜೊತೆಗೂಡಿ ಒಂದು ವಿದ್ಯುತ್ ಸಂಚಲನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ಈಗಾಗಲೇ ಏನು ಪಕ್ಷದ ಮುಖಂಡರುಗಳ ಜೊತೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಏನು ಪ್ರಾರಂಭ ಆಗಿದೆ, ಜನಗಳಲ್ಲೂ ಸಹ ಸ್ವಯಂ ಪ್ರೇರಣೆಯಿಂದ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಈ ಒಂದು ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಾತಾವರಣ ಪ್ರತಿಯೊಬ್ಬರಲ್ಲೂ ಏನು ಕಾಣ್ತಾ ಇದ್ದೇವೆ. ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅನಿವಾರ್ಯತೆ ದೇಶದಲ್ಲೇನಿದೆ, ಅವರ ಒಂದು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮಂಜುನಾಥ್ ಅವರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಜನರಲ್ಲಿ ಭಾವನೆಗಳು ಈಗಾಗಲೇ ಮೂಡಿದೆ. ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿದೆ ನಾಮಿನೇಷನ್ ಕಾರ್ಡ್, ಆದರೆ ಈ ಸ್ಟ್ರಾಟಜಿ ಈಗ ಯೋಗೀಶ್ ಅವರು, ಮುನಿರತ್ನ ಅವರು, DK ನೋಟು, ಡಾಕ್ಟ್ರಿಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ಏಕೆಂದರೆ ದುಡ್ಡಿಗೇನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು. ಅದರಿಂದ ಈ ಚುನಾವಣೆಯಲ್ಲಿ ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ. ಆದರೆ ನೈತಿಕವಾದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ. ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಇನ್ನೊಂದು ಕಡೆ ಪ್ರಾಮಾಣಿಕವಾದಂಥ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವ್ರ ಬಗ್ಗೆ ಭಾವನೆ, ಅದೇ ನಮಗೆ ದೊಡ್ಡ ಶಕ್ತಿ. ಈಗ ಸಭೆ ಆಗಿದೆ, ಬಹಳ ಹೊತ್ತು ಸಭೆ ಮಾಡಿದಿರಿ. ಏನು ಸರ್ ಬೆಂಗಳೂರು ಗ್ರಾಮಾಂತರ ಸ್ಟ್ರಾಟಜಿ? ಇಲ್ಲ, ಸ್ಟ್ರಾಟಜಿ ಏನಿಲ್ಲ, ಚುನಾವಣೆಗೆ ಗೆಲ್ಲಬೇಕು. ನಮ್ಮ NDA ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ BJP ಮತ್ತು JDSನ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳ ಜೊತೆಗೂಡಿ ಒಂದು ವಿದ್ಯುತ್ ಸಂಚಲನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ಈಗಾಗಲೇ ಏನು ಪಕ್ಷದ ಮುಖಂಡರುಗಳ ಜೊತೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಏನು ಪ್ರಾರಂಭ ಆಗಿದೆ, ಜನಗಳಲ್ಲೂ ಸಹ ಸ್ವಯಂ ಪ್ರೇರಣೆಯಿಂದ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಈ ಒಂದು ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಾತಾವರಣ ಪ್ರತಿಯೊಬ್ಬರಲ್ಲೂ ಏನು ಕಾಣ್ತಾ ಇದ್ದೇವೆ. ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅನಿವಾರ್ಯತೆ ದೇಶದಲ್ಲೇನಿದೆ, ಅವರ ಒಂದು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಜನರಲ್ಲಿ ಭಾವನೆಗಳು ಈಗಾಗಲೇ ಮೂಡಿದೆ. ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿದೆ ನಾಮಿನೇಷನ್ ಕಾರ್ಡ್, ಆದರೆ ಈ ಸ್ಟ್ರಾಟಜಿ ಈಗ ಯೋಗೀಶ್ ಅವರು, ಮುನಿರತ್ನ ಅವರು, DK ನೋಟು, ಡಾಕ್ಟ್ರಿಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ಏಕೆಂದರೆ ದುಡ್ಡಿಗೇನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು. ಅದರಿಂದ ಈ ಚುನಾವಣೆಯಲ್ಲಿ ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ. ಆದರೆ ನೈತಿಕವಾದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ. ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಇನ್ನೊಂದು ಕಡೆ ಪ್ರಾಮಾಣಿಕವಾದಂಥ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವ್ರ ಬಗ್ಗೆ ಭಾವನೆ, ಅದೇ ನಮಗೆ ದೊಡ್ಡ ಶಕ್ತಿ.